ಗುಡಿಯರ್ ಅಂತನ್ನುವಂಥ ಮನುಷ್ಯ. ಆತ ಒಂದು ಹುಚ್ಚಿ ಬಂದ್ಬಿಡ್ತು. ಈ ರಬ್ಬರ್ ಪ್ಲಾಂಟ್ ಇಂದ ರಬ್ಬರ್ ರಸ ಬರ್ತದೆ, ಅದು ಗಟ್ಟಿ ಆಗ್ತದೆ. ಅದನ್ನು ಬಹಳ ಹೆಚ್ಚಂದ್ರೆ ಏನ್ ಮಾಡ್ಬೋದು, ಪೆನ್ಸಿಲ್ ಮಾರ್ಕನ್ನು ಅಳಿಸ್ಬೋದು ಅಂತಾಯ್ತು. ಅವನ ಇನ್ನೇನಾದ್ರು ಬಳಸೋಕ್ಕಾಗತ್ತಾ ನೋಡ್ಬೇಕು, ಅದನ್ನ ಬಿರುಸು ಮಾಡಬೇಕು, ಗಟ್ಟಿ ಮಾಡಬೇಕು ಅಂತ ಓಡಾಡ್ತಿದ್ದ. ಅದೊಂದೇ ಕೆಲಸ ಜೀವನಕ್ಕೆ. ಡಿ.ವಿ.ಜಿ ಹೇಳ್ದಂಗೆ ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು, ಬೇರೆ ಚಿಂತೆನೇ ಇಲ್ಲ, ಅದೊಂದೇ ರಬ್ಬರ್ ಗಟ್ಟಿ ಮಾಡೋದು ಹೇಗೆ ಅಂತ. ಜನ ಹುಚ್ಚ ಅಂದ್ರ ಅವನ, ನೀನ್ ಯಾಕೆ ತಲೆ ಕೆಡಿಸ್ಕೋತೀಯೋ, ರಬ್ಬರ್ ಗಟ್ಟಿ ಮಾಡ್ತಕೊಂಡು ಏನ್ ಮಾಡ್ತೀಯ ನೀನು? ಅವನು ಹೇಳ್ದ, ರಬ್ಬರ್ ಇಷ್ಟೊಂದು ಬರ್ತಾ ಇದೆ, ಅದು ಹಾಗೆ ವೇಸ್ಟ್ ಆಗಿ ಹೋಗ್ಬಾರ್ದು, ಅದಕ್ಕೇನೋ ಪ್ರಯೋಜನ ಇರಬೇಕು, ಹುಡುಕ್ಬೇಕು, ನಾನು ಗಟ್ಟಿ ಮಾಡಬೇಕು ಅಂತ ಶುರು ಮಾಡಿದ. ಏನು ಕೈಯಲ್ಲಿ ಒಂದು 10 ಕಾಸು ದುಡ್ಡು ಸಿಕ್ಕರೆ ಹೋಗೋದು, ರಬ್ಬರ್ ತಗೊಂಡ್ಬರೋದು, ಮತ್ತೇನೋ ಪ್ರಯೋಗ ಮಾಡೋದು, ಅದು ವಿಫಲ ಆಗೋದು. ಊಟಕ್ಕೆ ದುಡ್ಡಿಲ್ಲ. ಆ ರಬ್ಬರ್ ಜೊತೆ ಕೆಲಸ ಮಾಡಿ ಮಾಡಿ ಹೊಗೆ ಕುಡಿದು ಅವನಿಗೆ ಕ್ಷಯ ಬಂದ್ಬಿಡ್ತು, ಕ್ಷಯ ರೋಗ ಬಂತು. ಹೆಂಡತಿ ಮಕ್ಕಳು ಯಾರು ಚಿಂತೆನೇ ಇಲ್ಲ, ಅವ್ನು ಉಪವಾಸ ಇದ್ದಾರೋ ಗೊತ್ತಿಲ್ಲ, ರಬ್ಬರ್ ಗಟ್ಟಿ ಮಾಡಬೇಕು. ಒಂದ್ಸಲ ಒಂಚೂರು ದುಡ್ಡು ಸಿಕ್ಕಾಗ ರಬ್ಬರ್ ತಗೊಳಕ್ ಹೋದ. ಒಂದು ಕಿರಾಣಿ ಅಂಗಡಿಯಲ್ಲಿ ರಬ್ಬರ್ ಇಟ್ಟಿದ್ರು, ರಬ್ಬರ್ ಕೊಡಿ ಅಂದ. ಇವ್ ದುಡ್ಡು ಕೊಟ್ಟ. ಅವನ್ ರಬ್ಬರ್ ಕೊಡುವಾಗ ಅವಸರದಿಂದ ಕೊಡೋಕ್ ಹೋದ ಅನ್ಸತ್ತೆ ಅಂಗಡಿಯವನು, ಅದು ಜಾರಿ ಟಪ್ ಅಂತ ಕೆಳಗೆ ಬಿತ್ತು. ಎಲ್ಲಿ ಬಿತ್ತು? ಕೆಳಗಡೆ ಒಂದು ಕಾದ ಹಂಚಿದೆ, ಅದ್ರ ಮೇಲೆ ಏನೋ ಕಾಸ್ತಾ ಇದ್ದಾನ ಅವನು ಅಂಗಡಿಯವನು. ಆ ಕಾದ ಹಂಚಿನ ಮೇಲೆ ರಬ್ಬರ್ ಬಿತ್ತು. ಟಕ್ನ ಎತ್ತಿ ಕೊಟ್ಟ ಅವನು. ಇವನ್ ಗುಡಿಯಾರು ನೋಡಿದ, ಕಪ್ಪಾಗ್ಬಿಟ್ಟಿತ್ತು ಅದು ಭಾಗ, ಹಂಚಿನ ಮೇಲೆ ಬಿದ್ದ ಭಾಗ ಕಪ್ಪಾಗಿರುತ್ತಲ್ಲ. ಇವನೇನ್ ಮಾಡಿದ ಗೊತ್ತಾ, ಕಪ್ಪಾಗಿದೆ ಇದು, ಸ್ವಲ್ಪ ಜಾಸ್ತಿ ರಬ್ಬರ್ ಕೊಡು, ಇಲ್ಲ ದುಡ್ಡು ಕಮ್ಮಿ ಮಾಡು, ಡಿಸ್ಕೌಂಟ್ ಮಾಡ್ತೀವಲ್ಲ ನಾವು, ಹೇಗೂ ರಬ್ಬರ್ ಹಾಳಾಗಿದೆ, ಒಂಚೂರು ರಬ್ಬರ್ ಆದ್ರೂ ಜಾಸ್ತಿ ಕೊಡು, ಇಲ್ಲಂದ್ರೆ ಬೆಲೆ ಆದ್ರೂ ಕಮ್ಮಿ ಮಾಡು ಅಂತ. ಅವನನ್ನು ಸ್ವಲ್ಪ ರಬ್ಬರ್ ತಗೊಂಡು ಹೋಗು ಅಂತ ರಬ್ಬರ್ ಕೊಟ್ಟ. ಇವನ್ ಮನೆಗೆ ತಂದು ನೋಡ್ತಾನೆ, ಆ ಕಪ್ಪಾದ ಭಾಗವನ್ನ ಕೆದರು ನೋಡ್ದ, ಗಟ್ಟಿ ಆಗ್ಬಿಟ್ಟಿತ್ತು, ಭಾರಿ ಗಟ್ಟಿಯಾಗಿತ್ತು. ಕಲ್ತವ್ ಕುಟ್ಟಿದ್ರು ಪುಡಿ ಆಗ್ಲಿಲ್ಲ ಅದು. ಮತ್ತೆ ಅಂಗಡಿಗೆ ಹೊಡ್ದ, ಅದೇನ್ ಕಾಸ್ತಾ ಇದ್ದೆ ಹಂಚ ಮೇಲೆ ನೀನು ಅಂತ ಕೇಳ್ದ. ಅದ ಗಂಧಕ ಕಾಸ್ತಾ ಇದ್ದೆ ಅಂದವನು. ಗಂಧಕ ಒಂದಿಷ್ಟು ಕೊಡು ನನಗೆ ಅಂತ. ಆ ಗಂಧಕ ತಗೊಂಡು ಹೋದ. ಆ ರಬ್ಬರು ಗಂಧಕ ಸೇರಿ ಕಾಸಿದ. ಅದನ್ನ ಇವತ್ತು ವಲ್ಕನೈಸೇಷನ್ ಅಂತ ಕರಿತೇವೆ ನಾವು. ವಲ್ಕನೈಸೇಷನ್ ರಬ್ಬರ್ ಆಗಿ ರಬ್ಬರ್ ಗಟ್ಟಿಯಾಗಿ ಹೋಯ್ತು. ಇದೆಲ್ಲ ರೇಡಿಯಲ್ ಅಂತ ಮಾಡಿ ಒಳಗಡೆ ತಂತಿಗಳನ್ನು ಹಾಕಿ ಇನ್ನೂ ಟೈರ್ಗಳನ್ನು ಗಟ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಎಷ್ಟೋ ಸಲ ಬೇರೆ ದೇಶದಿಂದ ಬಂದ್ರೆ ಈ ಜಂಬೋ 747 ಬರ್ತದಲ್ಲ, ದೊಡ್ಡ ವಿಮಾನ, ಒಳಗಡೆ 500 ಜನ, ಅದು ಎಷ್ಟು ಲಗೇಜ್ ಇರುತ್ತೋ ಅಂತ ವಿಮಾನ ಬಂದು ಟಪ್ ಅಂತ ಅಪ್ಪಳಿಸುತ್ತಲ್ಲ ಟರ್ಮ್ಯಾಕಿಗೆ, ಏರ್ಪೋರ್ಟ್ ಅಲ್ಲಿ ನಿಂತು ನೋಡಿ ಕಿಡಿ ಬರುತ್ತೆ ಹೊರಗಡೆ. ಅಷ್ಟು ಜೋರಾಗಿ ಬಂದ್ರು ಕೂಡ ರಬ್ಬರ್ ಒಡೆಯಲ್ಲ. ಅದಕ್ಕೆ ನಾ ಪ್ರತಿ ಸಲ ವಿಮಾನ ಟರ್ಮ್ಯಾಕ್ ಟಚ್ ಆದ್ಕೊಳ್ಳಿ ಥ್ಯಾಂಕ್ ಯು ಗುಡಿಯರ್ ಅಂತೀನಿ. ಗುಡಿಯರ್ ಕೃಪೆ ಒಂದು, ಅವನು ಹಗಲು ರಾತ್ರಿ ದುಡ್ದ, ಅವನು ಕಷ್ಟನೇ ಇಲ್ಲ. ನನ್ನ ಜೊತೆಗಿದ್ದಂತ ಒಬ್ಬ ಸ್ನೇಹಿತ ಹೇಳ್ತಿದ್ದ ನಾನು ರಿಸರ್ಚ್ ಮಾಡುವಾಗ, ಪಾಪ ಗುಡಿಯರ್ ತುಂಬಾ ಕಷ್ಟಪಟ್ಟ ಅಂತ ಹೇಳಿದ್ದ, ನಿನಗೆ ಕಷ್ಟಪಟ್ಟಿದ್ದೀನಿ ಅಂತ. ಅವನಿಗೆ ಕಷ್ಟನೇ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಆ ಕಷ್ಟದಲ್ಲೇ ಸುಖ ಅವನಿಗೆ, ಬೇರೆ ಸುಖ ಇಲ್ಲ ಅವನಿಗೆ. ರಬ್ಬರ್ ಹುಡುಕ್ಬೇಕು, ರಬ್ಬರ್ ಗಟ್ಟಿ ಮಾಡ್ಬೇಕು, ಅದು ಹೇಗಾದ್ರೂ ಮಾಡ್ಬೇಕು. ಅದ್ರೊಳಗೆ ತಲ್ಲೀನ ಎಷ್ಟಾಗ್ಬಿಟ್ಟ ಅಂದ್ರೆ ತನ್ನ ಜೀವನದ ಕಷ್ಟ ಕಾರ್ಪಣ್ಯಗಳು ಅವನ ಕಣ್ಣಿಗೆ ಬೀಳಲಿಲ್ಲ. ಹೆಂಡತಿ ಮಕ್ಳು ಏನ್ ಮಾಡಿದ್ರೋ ಗೊತ್ತಿಲ್ಲ. ಇವತ್ತು ಅವನ ಮರಿ ಮಕ್ಕಳು ಕೋಟಿ 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 ಡಾಲರ್ ಓಡಾಡ್ತಾ ಇದ್ದಾರೆ. ಗುಡಿಯರ್ ಕಂಪನಿ ಆಗ್ಬಿಟ್ಟು ದೊಡ್ಡ ಕಂಪನಿ. ಈಗ ಆ ಚಾರ್ಲ್ಸ್ ಗುಡಿಯರ್ ಉಪವಾಸ ಸತ್ತ, ಅವನ್ ದುಃಖದಿಂದ ಸತ್ತ ಅಂತ ನನಗೇನು ಅನಿಸ್ಲಿಲ್ಲ. ಹುಡುಕಿದ್ನಲ್ಲ ಅಂತೂ ವಲ್ಕನೈಸೇಷನ್ ಒಂದು ಸಂತೋಷದಲ್ಲೇ ಸತ್ತಿರ್ಬೇಕು ಅವನು. ಹೀಗೆ ಒಂದು ಥರದ ವಿಜ್ಞಾನಿಗಳು ಹಂಗಿರ್ತಾರೆ, ಇನ್ನು ಕೆಲವು ಕಲಾವಿದರು ಹಂಗಿರ್ತಾರೆ. ಆ ಕಲೆಯ ಹುಚ್ಚಿನಲ್ಲಿ ತಮ್ಗೇನ್ ಕಷ್ಟ ಇದೆ ಅಂತ ಗೊತ್ತೇ ಆಗೋಲ್ಲ. ನಾ ಸುಮಾರು ಜನ ನಾಟಕಗಾರ ನೋಡಿದ್ದೇನೆ ಉತ್ತರ ಕರ್ನಾಟಕದಲ್ಲಿ, ಹುನಗುಂದದಲ್ಲಿ, ಇಲ್ಕಲ್ದಲ್ಲಿ, ನನ್ನ ಮನೆ ಪಕ್ಕದಲ್ಲಿ ಇದ್ರು. ಕುಂದರಿಗೆ ಕಂಪನಿ ಅಂತ, ಬಹಳ ದೊಡ್ಡವರು, ಬಹಳ ಬಡತನ ಅಂದ್ರೆ ನಂಬ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಡತನ. ಅವ್ರಿಗೇನಿಲ್ಲ, ನಾಟಕ ಬರೀಬೇಕಾ, ಕೊಡೋ ಮಾಡ್ತೀನಿ, ಕೊಡೋ, ಎಷ್ಟು 5 ಅಂಕ ಬೇಕೋ 7 ಅಂಕ ಬೇಕೋ, ಅದೇ ಚಿಂತೆ ಅವ್ರಿಗೆ. ನಾಳೆ ಊಟದ ಗೊತ್ತಿಲ್ಲ, ಕೂತ್ಕೊಂಡು 7 ಅಂಕದ ನಾಟಕ ಬರೀಬೇಕು. ಅಂದ್ರೆ ತಾವು ಏನ್ ನಂಬಿಕೊಂಡಿದ್ದೀವೋ ಆ ನಂಬಿಕೆಯನ್ನ ಸಾಧನೆ ಮಾಡೋದ್ರೊಳಗೆ ತಮ್ಮ ವೈಯಕ್ತಿಕ ಕಷ್ಟಗಳು ಯಾರಿಗೂ ಗೊತ್ತೇ ಆಗ್ಲಿಲ್ಲ.